ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಗೆ ಕೆಲ ತಿದ್ದುಪಡಿಗಳನ್ನು ತಂದಿದೆ. ಜೊತೆಗೆ ಮಹಾತ್ಮ ಗಾಂಧೀಜಿ ಅವರ ಹೆಸರಿಗೆ ಕೋಕ್ ಕೊಟ್ಟು ಮನ್ರೇಗಾ ಬದಲಿಗೆ ಜಿ ರಾಮ್ ಜಿ ಅಂತ ಯೋಜನೆಯನ್ನ ಜಾರಿಗೆ ತರೋಕೆ ಮುಂದಾಗ್ತಾ ಇದೆ. ಆದರೆ ಇದೇ ವಿಚಾರ ವಿಪಕ್ಷಗಳ ಹೋರಾಟಕ್ಕೆ ನಾಂದಿ ಆಡಿದೆ. ಕರ್ನಾಟಕದಲ್ಲಂತೂ ಕಾಂಗ್ರೆಸ್ ಬಿಜೆಪಿ ನಾಯಕರುಗಳ ನಡುವೆ ಇದೇ ವಿಚಾರವಾಗಿ ದೊಡ್ಡ ಯುದ್ಧವೇ ನಡೀತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಮನ್ರೇಗಾ ಮರುನಾಮಕರಣ ಯುದ್ಧ. ಏನು ಇವರಿಗೆ ತೊಂದರೆ ಏನಿತ್ತು? ಮಹಾತ್ಮ ಗಾಂಧಿ ಗೋಡ್ಸೆನ್ನ ಪೂಜೆ ಮಾಡೋರು ಎಲ್ಲಿ ಮಾಡಿದ್ದೀವಿ ನಾವು? ಗಾಂಧೀಜಿ ಹೆಸರಿಗೆ ಕತ್ತರಿ ಹಾಕಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ, ಆಗವೆಲ್ಲ ಸರಿ ಮಾಡ್ತೀವಿ. ಮನ್ರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಕೂಲಿ ಕಾರ್ಮಿಕರಿಗೆ ವರ್ಷಕ್ಕೆ 100 ದಿನಗಳ ಉದ್ಯೋಗ ಖಾತರಿ ನೀಡುವ ಯೋಜನೆ ಇದಾಗಿದೆ. ಇದೀಗ ಕೇಂದ್ರ ಸರ್ಕಾರ ಮನ್ರೇಗಾ ಹೆಸರಿಗೆ ಕೊಟ್ಟಿದ್ದು, ಮನ್ರೇಗಾ ಬದಲಿಗೆ ಜಿ ರಾಮ್ ಜಿ ಹೆಸರು ಬದಲಿಸಿ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಿದೆ. For leave to introduce the repealing and amending bill 2025 and to amend certain other enactments. ಉದ್ಯೋಗ ಖಾತ್ರಿಯನ್ನ 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಳ ಮಾಡಿದೆ. ಆದರೆ ಕೇಂದ್ರ ಸರ್ಕಾರ ಯೋಜನೆಯ ಹೆಸರು ಬದಲಿಸಿ ಮಹಾತ್ಮ ಗಾಂಧಿ ಅವರಿಗೆ ಅಪಮಾನ ಮಾಡ್ತಿದೆ, ಬಡ ಕಾರ್ಮಿಕರ ಕತ್ತು ಹಿಸ್ಕೋ ಕೆಲಸ ಮಾಡ್ತಿದೆ ಅಂತ ವಿಪಕ್ಷ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ. तो इसका फायदा क्या है? किस लिए किया जा रहा है? महात्मा गांधी जी का नाम क्यों हटा रहे हैं? ಕೇಂದ್ರದ ನಡೆ ಖಂಡಿಸಿ ದೆಹಲಿಯ ಸಂಸತ್ ಭವನದ ಹೊರಗೆ ಸಂಸದೆ ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಮಹಾತ್ಮ ಗಾಂಧಿ ಫೋಟೋ ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಮತ್ತೊಂದೆಡೆ ಮೋದಿ ಸರ್ಕಾರ ಬಡವರ ಬದುಕನ್ನ ಕಸಿದುಕೊಳ್ಳೋ ಹುನ್ನಾರ ಮಾಡ್ತಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಕಾರಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದ ಬಳಿ ಕೈ ನಾಯಕರ ಕಿಚ್ಚು. ರಾಜಕೀಯ ಮಾಡ್ತಾ ಇರೋ ಬಿಜೆಪಿಗೆ ಮನ್ರೇಗಾ ಹೆಸರು ಬದಲಾವಣೆ ಖಂಡಿಸಿ ಬೆಳಗಾವಿಯ ಸುವರ್ಣಸೌಧದ ಬಳಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಗಾಂಧಿ ಪ್ರತಿಮೆ ಬಳಿಯೇ ಘರ್ಜಿಸಿದ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಬೆಂಕಿ ಮಳೆ ಸುರಿಸಿದರು. ಉದ್ಯೋಗ ಖಾತ್ರಿ ಯೋಜನೆ ಅವರ ಹೆಸರಿನಲ್ಲಿ ಇತ್ತು, ಅದನ್ನ ಚೇಂಜ್ ಮಾಡಿ ಎಂತದ್ದು ಜಿ ರಾಮ್ ಜಿ ಅಂತ. ಏನು ಇವರಿಗೆ ತೊಂದರೆ ಏನಿತ್ತು? ಮಹಾತ್ಮ ಗಾಂಧಿ ಯಾವಾಗಲೂ ಕೂಡ ಮಹಾತ್ಮ ಗಾಂಧಿಯವ್ರು ಕಂಡ್ರೆ ಆಗಲ್ಲ, ಮೊದಲಿನಿಂದ ನೆಹರು ಕಂಡ್ರೆ ಆಗಲ್ಲ, ಆಮೇಲೆ ಅಂಬೇಡ್ಕರ್ ಕಂಡ್ರೆ ಆಗಲ್ಲ, ಆಮೇಲೆ ಬಡವರು ಕಂಡ್ರೆ ಆಗಲ್ಲ. ಈ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಯಾವುದೇ ಜಾತಿಯಲ್ಲಿರ್ತಕ್ಕಂಥ ಬಡವರು ಅವರಿಗೆ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ವಿರೋಧ ಮಾಡತಕ್ಕಂಥದ್ದು ಬಿಜೆಪಿಯವರ ಕೆಲಸ. ಇನ್ನು ಕಾಂಗ್ರೆಸ್ ನಾಯಕರು ಹಾಗೂ ಬಿಜೆಪಿ ನಾಯಕರ ನಡುವೆ ಇದೇ ವಿಚಾರಕ್ಕೆ ಕೌಂಟರ್ ಟಾಕ್ ವಾರ್ ನಡೆಯಿತು. ಗಾಂಧಿನ ಕೊಂದ ಗೋಡ್ಸೆನ ಪೂಜೆ ಮಾಡೋರಿಂದ ಇನ್ನೇನ್ ನಿರೀಕ್ಷಿಸಲು ಸಾಧ್ಯ ಅಂತ ಸಚಿವ ಮಧು ಬಂಗಾರಪ್ಪ ಕುಟುಕಿದ್ರೆ, ನಾವು ಯಾವಾಗ ಪೂಜೆ ಮಾಡಿದ್ದೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ಕೆರಳಿದ್ರು. ಗೋಡ್ಸೆನ್ನ ಪೂಜೆ ಮಾಡೋರು ಇನ್ನೇನ್ ಸಿಗ್ತದೆ ಹೇಳಿ? ಅವ್ರ ಹೇಳಿಕೆ ಎಲ್ಲ ಸತ್ಯ ಅಲ್ಲ. ನಾವು ಗೋಡ್ಸೆಯನ್ನ ಪೂಜೆ ಮಾಡೋದಿಲ್ಲ. ಎಲ್ಲಿ ಮಾಡಿದ್ದೀವಿ ನಾವು? ಎಲ್ಲಿ ಮಾಡಿಲ್ಲ. ಆದರೆ ನಿಮ್ಮ ಆರೋಪಗಳೇ ಸತ್ಯ ಅಂತ ನಾವು ಒಪ್ಪಲಿಕ್ಕೆ ಸಾಧ್ಯ ಇದೆ. ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸರ್ಕಾರ ಗಾಂಧಿ ಹೆಸರನ್ನ ಅಳಿಸಿ ಹಾಕಲು ಹೊರಟಿದೆ ಅಂದ್ರೆ, ರವಿಕುಮಾರ್ ಕಾಂಗ್ರೆಸ್ಗೆ ಗಾಂಧಿ ಹೆಸರು ಬೇಕು ಅಂತ ಕುಟುಕಿದ್ರು. ಆ ಮನ್ರೇಗದ ಸಂಪೂರ್ಣ ಅದನ್ನು ಬದಲಾಯಿಸಿ ನಿನ್ನೆ ಲೋಕಸಭೆಯಲ್ಲಿ ಒಂದು ಮಸೂದೆ ಮಂಡನೆ ಮಾಡಿದ್ದಾರೆ. ಅದರ ಮುಖಾಂತರ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಅಳಿಸಾಕ್ಲಿಕ್ಕೆ, ಯಾವ ಮಹಾತ್ಮ ಗಾಂಧೀಜಿಯವರಿಗೆ ಅವರ ಹೆಸರನ್ನು ಮತ ಪಡೆಯಲಿಕ್ಕೆ ದುರುಪಯೋಗ ಮಾಡ್ಕೊಳ್ತಾರೆ, ಅದೇ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಸಂಪೂರ್ಣವಾಗಿ ಅಳಿಸಾಕ್ಲಿಕ್ಕೆ ಇವತ್ತೇನು ಹೊರಟಿದ್ದಾರೆ. ಏನಂತ ಚೇಂಜ್ ಮಾಡಿದ್ದಾರೆ? ಜಿ ರಾಮ್ ಜಿ ಅಂತ ಚೇಂಜ್ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರೇ ರಾಮನ ಹೆಸರನ್ನೇ ಹೇಳಿದ್ರು. ರಾಮನ ಹೆಸರು ಇಡೋದ್ರಿಂದ ಜಿ ರಾಮ್ ಜಿ ಹೆಸರು ಇಡೋದ್ರಿಂದ ಏನು ತಪ್ಪಾಗತ್ತೆ? ಮತ್ತು ಮಹಾತ್ಮ ಗಾಂಧೀಜಿ ವಿಚಾರಗಳನ್ನು ಇವರೇನು ಯಾವತ್ತು ಜಾರಿಗೊಳಿಸಿದ್ರು ಕಾಂಗ್ರೆಸ್ನವರು? ಇನ್ನು ಸಚಿವ ದಿನೇಶ್ ಗುಂಡೂರಾವ್ ಬಿಜೆಪಿಗರಿಗೆ ಗಾಂಧೀಜಿ, ನೆಹರು ಬಗ್ಗೆ ವೈರತ್ವ, ದ್ವೇಷ ಇದೆ ಅಂತ ಆರೋಪಿಸಿದ್ರೆ, ಸಿಟಿ ರವಿ ತುಕಡೆ ಗ್ಯಾಂಗ್ ಜೊತೆ ಸೇರ್ಕೊಂಡು ನೀವು ರಾಜಕೀಯ ಮಾಡಿಲ್ವಾ ಅಂತ ತಿರುಗೇಟು ಕೊಟ್ರು.
ಮೊದಲಿಂದಲೂ ಕೂಡ ಒಂದು ವೈರತ್ವ ಇತ್ತು ಮತ್ತು ಮಹಾತ್ಮ ಗಾಂಧಿಯವರನ್ನು ಅವರ ಮನಸ್ಸಿನಲ್ಲಿ ಹೃದಯದಲ್ಲಿ ಅವರಿಗೆ ಪ್ರೀತಿ ಇಲ್ಲ. BJP ಅವರಿಗೆ, RSS ಅವರಿಗೆ ಅದೇನೇ ಇದ್ರೂ ಕೂಡ ಅವ್ರಿಗೆ ನಿಜವಾದಂಥ ಪ್ರೀತಿ ಇರೋದು ಸವರ್ಕರ್ರು ಮತ್ತು ಗೋಡ್ಸೆ ಸಿದ್ಧಾಂತ. ಅದರಿಂದ ಅದು ಯಾವಾಗಲೂ ಇರುವಂಥದ್ದೇ, ಸತ್ಯ ಅದು. ಮೇಲ್ನೋಟಕ್ಕೆ ಮಾತ್ರ ಅವರು ಮಹಾತ್ಮ ಗಾಂಧಿಯನ್ನು ಟೀಕೆ ಮಾಡೋಕ್ಕಾಗಲ್ಲ ಅಲ್ಲ, ಅದಕ್ಕೆ ಬೇರೆ ಬೇರೆ ಥರ ಅವರು ಈ ಥರ ಹೇಳ್ತಾರೆ. ಸಾಲು ಹಗರಣಗಳು ಮಾಡಿದ್ರಲ್ಲ, ಆವಾಗ ಅವರಿಗೆ ಗಾಂಧಿ ಮತ್ತು ಗಾಂಧಿಯ ವಿಚಾರ ನೆನಪಾಗಲಿಲ್ವಾ? ಗಾಂಧಿ ವಿಚಾರ ನೆನಪಾಗಿದ್ದರೆ ಲೂಟಿ ಹೊಡೆಯೋ ಕೆಲಸ ಮಾಡ್ತಿರ್ಲಿಲ್ಲ. ನೆಹರು ಕಾಲದಲ್ಲೇನೆ ಗಾಂಧಿ ನೀತಿಗೆ ತಿಲಾಂಜಲಿ ಕೊಟ್ಟಾಗಿತ್ತು. ಗಾಂಧಿ ಅಂತಂದರೆ ಸಮಗ್ರತೆ. ತುಕಡೆ ಗ್ಯಾಂಗ್ಗಳ ಜೊತೆಗೆ ಸೇರಿಕೊಂಡು ದೇಶ ಒಡೆಯುವ ಸಂಚು ಮಾಡಿದವ್ರ ಜೊತೆಗೆ ಸೇರ್ಕೊಂಡು ರಾಜಕಾರಣ ಯಾವತ್ತು ಪ್ರಾರಂಭ ಮಾಡ್ತಲ್ಲ ಕಾಂಗ್ರೆಸ್ಸು, ಅವತ್ತೇ ಗಾಂಧಿ ನೀತಿಗೆ ತಿಲಾಂಜಲಿ ಕೊಟ್ಟಾಯ್ತು. ಈ ನಡುವೆ KH ಮುನಿಯಪ್ಪ ಮಾತಾಡ್ತಾ ರಾಹುಲ್ ಗಾಂಧಿ ಪ್ರಧಾನಿಯಾಗಿ ಎಲ್ಲವನ್ನೂ ಸರಿ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ಗೆ ಯಾವಾಗ್ಲೂ ದುರುದ್ದೇಶ ಅಂತ ಅಶ್ವಥ್ ನಾರಾಯಣ್ ವ್ಯಂಗ್ಯವಾಡಿದ್ರು. ಯಾರು ಶಾಶ್ವತ ಆಗೋಲ್ಲ. ರಾಜಕೀಯವಾಗಿ ಯಾವ ಪಕ್ಷನೂ ಶಾಶ್ವತವಾಗಿ ರಾಜ್ಯಭಾರ ಮಾಡಲಿಕ್ಕಾಗಲ್ಲ. ಇದು ಅವರ ಕೊನೆಯ ಆಡಳಿತ. ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಬರ್ತದೆ. ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ. ಹಾಗೆಲ್ಲ ಸರಿ ಮಾಡ್ತೀವಿ. ಕಾಂಗ್ರೆಸ್ಗೆ ಯಾವಾಗಲೂ ದುರುದ್ದೇಶ ಬಿಟ್ಟರೆ ಸದುದ್ದೇಶ ಇಲ್ಲವೇ ಇಲ್ಲ. ಅವರ ರಾಷ್ಟ್ರ ಕಟ್ಟೋದ್ರಲ್ಲಿ ಇನ್ನೂ ಹೆಚ್ಚಿನ ಸ್ಪಷ್ಟತೆ, ಇನ್ನು ಉತ್ತಮವಾಗಿ ಪ್ರಯತ್ನ ಮಾಡೋದ್ರಲ್ಲಿ ಅವರ ಗುರಿ ಇಲ್ಲ. ಏನೇ ಹೇಳಿ, ಮನ್ರೇಗಾ ಯೋಜನೆಯಿಂದ ಗಾಂಧಿ ಹೆಸರಿಗೆ ಕತ್ತರಿ ಹಾಕಿರೋದು ಕಿಚ್ಚು ಹೊತ್ತಿಸಿದೆ. ಈ ಜ್ವಾಲೆ ಮುಂದ್ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕು. ಸುನೀಲ್, ಅನಿಲ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.